ಎಲ್ಲರೂ ಕನ್ನಡ ಓಕೆ ಅಲ್ವಾ? ಸೊ ಈ ಹಾವು ಬಂದು ಪೈಥನ್ ಅಂತ, ಹೆಬ್ಬಾವು ಅಂತ ಕರೀತಾರೆ ಕನ್ನಡದಲ್ಲಿ. ಸೊ ಹೆಬ್ಬಾವು ಬಂದು ನಾನ್ ವೆನಮಸ್, ವಿಷ ಇರಲ್ಲ. ಸೊ ನಮಗೆ ಇಲ್ಲಿ ನಿಮ್ಗೆಲ್ಲರಿಗೂ ಹಾವು ಕಂಡ್ರೆ ಭಯ ಇದೆಯಾ? ಕರೆಕ್ಟ್ ಅಲ್ವಾ? ಯಾಕೆ ಭಯ ಬಂದಿದೆ? ಬಟ್ ಇಲ್ಲಿವರೆಗೂ ಯಾರಿಗಾದ್ರೂ ಕಚ್ಚಿದ್ಯಾ ಇಲ್ಲಿ? ಸೊ ನಮ್ಮ ದೇಶದಲ್ಲಿ ಸುಮಾರು 350 ಸ್ಪೀಶೀಸ್ ಆಫ್ ಸ್ನೇಕ್ಸ್ ಇದೆ. ಅದರಲ್ಲಿ ಎಷ್ಟು ಹಾವು ವಿಷ ಇದೆ ಅಂತ ಏನಾದರೂ ಗೊತ್ತಾ? ಮ್ಯಾಕ್ಸಿಮಮ್ ಅಂದರೆ 10%. ಸೊ 350ರಲ್ಲಿ 30-35 ಹಾವಿಗೆ ವಿಷ ಇರುತ್ತೆ. ಹಂಗಿದ್ದಾಗ ನಮ್ಗೆ ಯಾಕೆ ಭಯ? ಗೊತ್ತಿಲ್ಲ, ಎಕ್ಸಾಕ್ಟ್ಲಿ. ನಿಮ್ಗೆ ಯಾರಿಗೂ ಯಾವ ಹಾವು ಯಾವುದು ಅಂತ ತಿಳ್ಕೊಳ್ಳೋದಕ್ಕೆ ವರ್ಷಾನುಗಟ್ಟಲೆ ಟೈಮ್ ಬೇಕಾಗುತ್ತೆ. ಎವ್ರಿ ಸ್ನೇಕ್ ಲುಕ್ಸ್ ದ ಸೇಮ್. ಯಾಕೆ ಅಂತ ಅಂದರೆ ವಿಷ ಇಲ್ಲದೆ ಇರೋವಂಥ ಹಾವು ಹೆಂಗೆ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳುತ್ತೆ ವೈಲ್ಡಲ್ಲಿ. ನೋಡೋಕ್ಕೆ ವಿಷ ಇರೋ ಹಾವು ಥರ ಕಾಣಿಸಿದ್ರೆ ಬೇರೆ ಪ್ರಾಣಿ ಪಕ್ಷಿಗಳು ಹೆದರ್ಕೊಂಡು ಹೋಗ್ತಾರೆ. ಸೊ ಇವರೆಲ್ಲ ವಿಷ ಇಲ್ಲದೆ ಇರೋ ಹಾವು ನೋಡೋಕ್ಕೆ ವಿಷ ಇರೋ ಹಾವು ಥರ. ಅಂದರೆ ಇವಾಗ 35 ಜಾತಿ ಹಾವು ವಿಷ ಇದೆ ಇಂಡಿಯಾದಲ್ಲಿ ಅಂದರೆ 300 ಹಾವು ನೋಡೋಕೆ 35 ಹಾವು ಥರ ಕಾಣಿಸ್ಬೋದು. ಸೊ ಈ ಕನ್ಫ್ಯೂಷನಿಂದ ನೀವು ಯಾವತ್ತೂ ಯಾವ ಹಾವು ಮುಟ್ಟಕ್ಕೂ ಹೋಗ್ಬಾರ್ದು, ಹಿಡ್ಕೊಳ್ಳೋಕ್ಕೂ ಹೋಗ್ಬಾರ್ದು. ಎವ್ರಿ ಸ್ನೇಕ್ ಇಸ್ ವೆನಮಸ್ ಅಂತ ತಿಳ್ಕೊಂಡ್ರೆ ನೀವು ಸೇಫ್. ಅವರು ಬಟ್ ಹಾವುಗಳು ನಮ್ಮ ಮನೆ ಹತ್ರ ಏನಕ್ಕಿದೆ ಅಂತ ಗೊತ್ತಾ? ಯಾವಾಗಾದ್ರೂ ನೋಡಿದ್ದೀರಲ್ವಾ ಹಾವುಗಳನ್ನ ಮನೆ ಹತ್ರ? ಓಕೆ, ರೋಡೆಂಟ್ಸ್ನ ಕಡಿಮೆ ಮಾಡಲಿಕ್ಕೆ, ಕರೆಕ್ಟ್. ಬಟ್ ನಾನು ಬಂದು ಎಲ್ಲ ಹಾವುಗಳನ್ನ ಹಿಡ್ದು ಕಾಡಲ್ಲಿ ಬಿಟ್ಟು ಅದ್ರ ಬದಲು ನಿಮಗೆ ಬೆಕ್ಕನ್ನ ತಂದ್ಕೊಡ್ತೀನಿ. ಅವಾಗ ನಿಮಗೆ ಸೇಫ್ ಇರುತ್ತೆ, ಆಕ್ಸಿಡೆಂಟ್ಸ್ ಕಡಿಮೆ ಆಗುತ್ತೆ, ಯಾರಿಗೂ ಸ್ನೇಕ್ ಬೈಟ್ಸ್ ಆಗಲ್ಲ, ನೀವು ಒಂಥರ ಅವೇರಲ್ಲಿರೋ ಅವಶ್ಯಕತೆ ಇರಲ್ಲ. ಸೊ ಅದು ಈಸಿ ಅಲ್ವಾ ನಮಗೆ ಬೆಕ್ಕನ್ನು ತಗೊಂಡು ಬಟ್ ರೋಡೆಂಟ್ ಪಾಪ್ಯುಲೇಷನ್ ಎಲ್ಲ ಎಲ್ಲಿರ್ತಾರೆ ಅಂದರೆ ಅಂಡರ್ಗ್ರೌಂಡಲ್ಲಿ ಬಿಲ ತೊಡ್ಕೊಂಡಿರ್ತಾರೆ. ಆ ಬಿಲದೊಳಗೆ ನುಗ್ಗಕ್ಕೆ ಒಂದೇ ಒಂದು ಪ್ರಾಣಿ ಇಡೀ ಪ್ರಪಂಚದಲ್ಲಿ ಅಂದರೆ ಹಾವು. ಅವ್ರ ಕಾಲಿಲ್ಲ, ಸಣ್ಣ ಬಾಡಿ, ಉದ್ದ ಇರ್ತಾರೆ, ಬಿಲದೊಳಗೆ ಹೋಗಿ ವಾಪಸ್ ಬರ್ತಾರೆ. ಆ್ಯಂಡ್ ಇಲಿನ ಯಾಕೆ ಕಂಟ್ರೋಲ್ ಮಾಡಬೇಕಂತ ಗೊತ್ತಾ ನಿಮಗೆ? ಇಲಿಗಳು ಪ್ರತಿ 20-25 ದಿವಸಕ್ಕೆ ಮರಿ ಕೊಡ್ತಾರೆ. ಒಂದು ಸಲಕ್ಕೆ 6ರಿಂದ 8 ಮರಿ ಕೊಡ್ತಾರೆ. ಎಲ್ಲ ಮರಿಗಳು ದೊಡ್ಡದಾಗ್ಬಿಟ್ರೆ ನಮ್ಮ ಊಟ ಎಲ್ಲ ಖಾಲಿ ಆಗಿಬಿಡುತ್ತೆ. ಆ್ಯಂಡ್ ಎಲ್ಲ ಇಲಿ ಬಿಲ ತೊಡಿದ್ರೆ ನಿಮ್ಮ ಮನೆಯೆಲ್ಲ ಕೆಳಗೆ ಬಿದ್ದೋಗ್ಬಿಡುತ್ತೆ. ಆ್ಯಂಡ್ ಮುಂಚೆ ಪ್ಲೇಗ್ ಅಂತ ಒಂದು ರೋಗ ಇತ್ತು, ಪ್ಯಾಂಡಮಿಕ್. ಸೊ ಇಲಿಗಳು ಸೀವೇಜಲ್ಲಿ, ಡ್ರೈನೇಜಲ್ಲಿ ಇರೋದ್ರಿಂದ ಅವ್ರು ಅಲ್ಲಿಂದ ಬ್ಯಾಕ್ಟೀರಿಯಾಸ್ ಕ್ಯಾರಿ ಮಾಡಿಕೊಂಡು ನಮಗೆ ಸ್ಪ್ರೆಡ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಹಾವು ಇದನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೆ ನಮಗೆ ಹೆಲ್ಪ್ ಮಾಡ್ತಾ ಇದೆ. ಆ್ಯಂಡ್ ನಿಮ್ಮ ಹತ್ರನೂ ಬೇರೆ ಆಪ್ಷನ್ ಇದೆ ಅಂತ ಅಳ್ಕೊಳ್ಬೇಡಿ. ಯಾಕೆ ಅಂದರೆ ಹಾವುಗಳು ಡೈನೋಸರ್ಸ್ ಟೈಮಿಂದ ಇದ್ದವರು. ಯಾರಾದರೂ ಬಂದು ನಾನು ಹಾವು ಹಿಡ್ದು ಕಾಡಲ್ಲಿ ಬಿಡ್ತೀನಿ ಅಂತ ಅಂದರೆ ನಾಳೆ ಬೆಳಿಗ್ಗೆ ಹೊಸ ಹಾವು ಬಂದು ಅವ್ರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ. ಸೊ ನಿಮಗೆ ಬೇರೆ ಏನೂ ಆಪ್ಷನ್ ಇಲ್ಲ, ಒಂದೇ ಆಪ್ಷನ್ ಇರೋದು ಅಂದರೆ ಹಾವುಗಳ ಜೊತೆನೇ ಜೀವನ ಮಾಡ್ತೀವಿ. ಇವಾಗ ಆಲ್ರೆಡಿ ನೀವು ಮಾಡ್ತಾ ಇದ್ದೀರಾ, ಗೊತ್ತಿಲ್ದಿರಾ, ಇವಾಗಿಂದ ತಿಳ್ಕೊಂಡು ಮಾಡಿ. ನಿಮ್ಮ ಮನೆ ಹತ್ರ ಬಂದರೆ, ನಿಮ್ಮ ಅಕ್ಕಪಕ್ಕ ಬಂದರೆ ದೂರ ಇದ್ಬಿಡಿ. ಯಾರಾದರೂ ಹೆಲ್ಪಿಗೆ ಕರೀರಿ, ರೆಸ್ಕ್ಯೂರ್ಸ್ ಇರ್ತಾರೆ, ಅವ್ರು ಹೆಲ್ಪ್ ಮಾಡ್ತಾರೆ. ನಿಮಗೆ ನೀವೇ ಯಾವತ್ತೂ ಕೈ ಹಾಕಬೇಕು. ಸೊ ಇದು ಪೆಟ್ ಸ್ನೇಕ್. ತುಂಬ ಜನ್ರೇಷನ್ಸಿಂದ ಜನ ಇದನ್ನು ಸಾಕೊಂಡು ಬಂದಿರೋಂಥ ಜಾತಿ. ಇದು ಬಾಲ್ ಪೈಥನ್ ಅಂತ ಆಫ್ರಿಕಾದಲ್ಲಿ ಸಿಗುತ್ತೆ. ಸೊ ಇದು ಪೆಟ್ ಸ್ನೇಕ್ ಆಗಿರೋದ್ರಿಂದ ನಾನು ಆರಾಮಾಗಿ ಇಟ್ಕೊಬೋದು, ನೀವು ಇದನ್ನು ಇಂಟ್ರ್ಯಾಕ್ಟ್ ಮಾಡ್ಬೋದು. ಇದು ಬಿಟ್ಟು ಬೇರೆ ಯಾವ ಹಾವನ್ನೂ ಮುಟ್ಲಿಕ್ಕೆ ಹೋಗ್ಬೋದು. ಸೊ ನನ್ನ ಹತ್ರ ಬಂದಾಗ ನಿಧಾನಕ್ಕೆ ಕೆಳಗಡೆಯಲ್ಲಿ ಟಚ್ ಮಾಡಿ. ಟಚ್ ಇನ್ ದ ಬಾಟಮ್. Bottom, only the bottom. Bottom.